ಭೂಕುಸಿತದ ದುರಂತಕ್ಕೆ ರಾಹುಲ್ ಗಾಂಧಿ ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಜೊತೆ ರಾಹುಲ್ ಗಾಂಧಿ ಕೂಡ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ವಯನಾಡು ಜಿಲ್ಲಾಡಳಿತದಿಂದಲೂ ಕೂಡ ರಾಹುಲ್ಗೆ ಮಾಹಿತಿಯನ್ನ ರವಾನಿಸಲಾಗಿದೆ. ಕೇಂದ್ರ ಸಚಿವರ ಜೊತೆ ಮಾತನಾಡೋ ಭರವಸೆ ವ್ಯಕ್ತಪಡಿಸಿದ್ದಾರಂತೆ. ಏನೆಲ್ಲ ಅಲ್ಲಿ ಅಗತ್ಯ ಇದೆ ಅದನ್ನ ವ್ಯವಸ್ಥೆ ಕಲ್ಪಿಸಿಕೊಡೋದಕ್ಕೆ ಕೇಂದ್ರ ಸಚಿವರ ಜೊತೆ ಮಾತನಾಡ್ತೀನಿ ಅಂತ ರಾಹುಲ್ ಗಾಂಧಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗಿರ್ತಕ್ಕಂಥದ್ದು. ಈಗಲೂ ಕೂಡ ಈ ಕ್ಷಣದಲ್ಲೂ ಕೂಡ ಅಲ್ಲಿ ಪ್ರವಾಹದೋಪಾದಿಯಲ್ಲಿ ನೀರು ಮೇಲಕ್ಕೆ ಏರ್ತಾನೆ ಇದೆ. ಮಳೆ ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತು, ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತು. ಇದೆಲ್ಲ ಸವಾಲಿನ ನಡುವೆ ನಮ್ಮ NDRF ಸೇನೆ ಇವರೆಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾನೆ ಇದ್ದಾರೆ. ಆದರೆ ಸಾವಿನ ಸಂಖ್ಯೆ, ದುರದೃಷ್ಟವಶಾತ್ ಸಾವಿನ ಸಂಖ್ಯೆ ಕೂಡ ಕ್ಷಣ ಕ್ಷಣಕ್ಕೂ ಏರ್ತಾ ಇದೆ. ಕೇರಳ ದೇವರ ನಾಡು ಅಂತ ಕರೆಸಿಕೊಳ್ಳುವಂತಹ ಕೇರಳಕ್ಕೆ ಇದೆಂಥ ಶಾಪವಪ್ಪ ಅಂತ ಅನ್ಸುತ್ತೆ. ವರುಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇರಳದ ಮೇಲೆ ಯಾಕೆ ಹೀಗೆ ಮುರ್ಕೊಂಡು ಬಿದ್ದಿದ್ದಾನೆ ಅಂತ ಪ್ರಶ್ನೆ ಹೇಳುತ್ತೆ. ಭೂಕುಸಿತದ ದುರಂತಕ್ಕೆ ರಾಹುಲ್ ಗಾಂಧಿ ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಜೊತೆ ರಾಹುಲ್ ಗಾಂಧಿ ಕೂಡ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ವಯನಾಡು ಜಿಲ್ಲಾಡಳಿತದಿಂದಲೂ ಕೂಡ ರಾಹುಲ್ಗೆ ಮಾಹಿತಿಯನ್ನ ರವಾನಿಸಲಾಗಿದೆ. ಕೇಂದ್ರ ಸಚಿವರ ಜೊತೆ ಮಾತನಾಡೋ ಭರವಸೆ ವ್ಯಕ್ತಪಡಿಸಿದ್ದಾರಂತೆ. ಏನೆಲ್ಲ ಅಲ್ಲಿ ಅಗತ್ಯ ಇದೆ ಅದನ್ನ ವ್ಯವಸ್ಥೆ ಕಲ್ಪಿಸಿಕೊಡೋದಕ್ಕೆ ಕೇಂದ್ರ ಸಚಿವರ ಜೊತೆ ಮಾತನಾಡ್ತೀನಿ ಅಂತ ರಾಹುಲ್ ಗಾಂಧಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗಿರ್ತಕ್ಕಂಥದ್ದು. ಈಗಲೂ ಕೂಡ ಈ ಕ್ಷಣದಲ್ಲೂ ಕೂಡ ಅಲ್ಲಿ ಪ್ರವಾಹದೋಪಾದಿಯಲ್ಲಿ ನೀರು ಮೇಲಕ್ಕೆ ಏರ್ತಾನೆ ಇದೆ. ಮಳೆ ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತು, ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತು. ಇದೆಲ್ಲ ಸವಾಲಿನ ನಡುವೆ ನಮ್ಮ NDRF ಸೇನೆ ಇವರೆಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾನೆ ಇದ್ದಾರೆ. ಆದರೆ ಸಾವಿನ ಸಂಖ್ಯೆ, ದುರದೃಷ್ಟವಶಾತ್ ಸಾವಿನ ಸಂಖ್ಯೆ ಕೂಡ ಕ್ಷಣ ಕ್ಷಣಕ್ಕೂ ಏರ್ತಾ ಇದೆ. ಕೇರಳ ದೇವರ ನಾಡು ಅಂತ ಕರೆಸಿಕೊಳ್ಳುವಂತಹ ಕೇರಳಕ್ಕೆ ಇದೆಂಥ ಶಾಪವಪ್ಪ ಅಂತ ಅನ್ಸುತ್ತೆ. ವರುಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇರಳದ ಮೇಲೆ ಯಾಕೆ ಹೀಗೆ ಮುರ್ಕೊಂಡು ಬಿದ್ದಿದ್ದಾನೆ ಅಂತ ಪ್ರಶ್ನೆ ಹೇಳುತ್ತೆ. ವಯನಾಡಿನಲ್ಲಿ ಸಂಭವಿಸಿರ್ತಕ್ಕಂಥ ಗುಡ್ಡ ಕುಸಿತದ ಮೊದಲು ಸ್ಫೋಟದಂತ ಸದ್ದು ಕೇಳಿ ಬಂದಿತ್ತು. ತಡರಾತ್ರಿ 1:30 ಸುಮಾರಿಗೆ ಈ ದುರಂತ ಸಂಭವಿಸಿದೆ. ಕೆಲವೇ ನಿಮಿಷಗಳ ಅಂತರದಲ್ಲಿ 2 ಬಾರಿ ಭೂಕುಸಿತ ಸಂಭವಿಸಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಯನಾಡ್ ನಿವಾಸಿ ಅಮೀನ್ ಪ್ರತಿಕ್ರಿಯಿಸಿದ್ದಾರೆ. ಗುಡ್ಡ ಕುಸಿತಕ್ಕೂ ಮೊದಲು ಬ್ಲಾಸ್ಟ್ ಸೌಂಡ್ ಬಂತು ಅಂತ ಹೇಳಿದ್ರು ಅವರು. ಅಂದ್ರೆ ಆ ಗುಡ್ಡ ಕುಸಿತ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ ಬ್ಲಾಸ್ಟ್ ಸೌಂಡ್ ಆಗಿದೆ ಅಂತ. ಕೆಲವೊಮ್ಮೆ ಮಣ್ಣಿನ ಪದರಗಳ ಅಡಿಯಲ್ಲಿ ಆ ಥರದ ಸೌಂಡ್ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ಅಲ್ಲಿನ ನಿನ್ನೆ ಏನು ಇದನ್ನ ಗಮನಿಸಿದ್ರು ಪ್ರತ್ಯಕ್ಷದರ್ಶಿ ಅವಿನ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಇದ್ರು. ಅವರು ತಮ್ಮ ಅನುಭವನ ಹೇಳ್ಕೊಟ್ರು. ಫಸ್ಟ್ ಬ್ಲಾಸ್ಟ್ 1:15 ಸಂಭವಿಸ್ತು. ರಾತ್ರಿ 1:30ಕ್ಕೆ ಮೊದಲ ಸ್ಫೋಟದ ಶಬ್ದ ಆಯಿತು. ಆ ನಂತರ ಗುಡ್ಡ ಕುಸಿತ ಸಂಭವಿಸ್ತು. ಅಂದ್ರೆ ರಕ್ಷಣಾ ಕಾರ್ಯಾಚರಣೆಗೆ ಅವಕಾಶನೇ ಸಿಗದೆ ಇರೋಷ್ಟು ಬ್ಯಾಕ್ ಟು ಬ್ಯಾಕ್ 2 ಸಾರಿ ಆ ಥರ ಗುಡ್ಡ ಕುಸಿತ ಸಂಭವಿಸಿದೆ. ಯಾರು ಕೊಚ್ಕೊಂಡು ಹೋಗಿದ್ದಾರೆ, ಏನಾಗಿದೆ, ಏನು ಎತ್ತ ಅಂತ ನೋಡೋಷ್ಟರಲ್ಲೇ 100 ಪ್ರಾಣಹಾನಿ ಆಗಿರೋ ಶಂಕೆ ವ್ಯಕ್ತ ಆಗ್ತಾ ಇದೆ. ಆಸ್ ಆಫ್ ನಾವು 23-24 ಜನ ಮೃತಪಟ್ಟಿದ್ದಾರೆ ಅನ್ನೋಂಥ ರಿಪೋರ್ಟ್ಸ್ ಬರ್ತಾ ಇದೆ. ಇನ್ನು ಎಷ್ಟು ಜನ ಮಣ್ಣಿನಡಿ ಸಿಕ್ಕಾಕೊಂಡಿದ್ದಾರೆ ನಿಖರವಾದಂಥ ಸಂಖ್ಯೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಆಲ್ರೆಡಿ 400ಕ್ಕೂ ಹೆಚ್ಚು ಜನ ಈ ಒಂದು ಪ್ರವಾಹದಿಂದಾಗಿ, ಈ ಗುಡ್ಡ ಕುಸಿತದಿಂದಾಗಿ ಹಾನಿಗೀಡಾಗಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಆಲ್ರೆಡಿ ಮಳೆ ಸುರಿತಾ ಇದೆ ಅಲ್ಲಿ, ಮತ್ತೆ ಇನ್ನೂ ಕೂಡ ನಿಂತಿಲ್ಲ. ನಿರಂತರವಾದಂತಹ ಮಳೆ ರಕ್ಷಣಾ ಕಾರ್ಯಾಚರಣೆಗೂ ಸಾಕಷ್ಟು ಅಡ್ಡಿಯನ್ನು ಉಂಟು ಮಾಡಿದೆ. ರಾತ್ರಿಯಿಂದಾನೂ ಕೂಡ ಆ ಸ್ಥಳಕ್ಕೆ ತಲುಪೋದು ಕೂಡ ಹರಸಾಹಸದ ಕೆಲಸನೇ ಆಗ್ಬಿಟ್ಟಿದೆ. ಆದ್ರೂ ಕೂಡ ನಿರಂತರವಾದ ರಕ್ಷಣಾ ಕಾರ್ಯಾಚರಣೆ ನಡೀತಾನೆ ಇದೆ. ನೀರು ಇನ್ನಷ್ಟು ಪ್ರವಾಹದೋಪಾದಿಯಲ್ಲಿ ಮೇಲ್ಮೇಲಕ್ಕೆ ಬರ್ತಾ ಇರೋದು ರಕ್ಷಣಾ ಕಾರ್ಯಾಚರಣೆಗೆ ಇನ್ನಷ್ಟು ಅಡ್ಡಿಯನ್ನು ಉಂಟು ಮಾಡಿದೆ. പച്ചക്കാട് പോയാൽ മരുന്നതാ ചൂരുമല കാണണമൊക്കെ ഇവിടുന്ന്. ಬೇರೆ ಬೇರೆ ದೃಶ್ಯಗಳನ್ನ ನೋಡ್ತಾ ಇದ್ರ ಪ್ರವಾಹದೋಪಾದಿಯಲ್ಲಿ ನುಗ್ತಾ ಇರ್ತಕ್ಕಂಥ ನೀರು. ಅದೇ ರೀತಿ ರಾತ್ರಿನೇ NDRF ತಂಡಗಳು ಅಲ್ಲಿಗೆ ತಲುಪಿರ್ತಕ್ಕಂಥದ್ದು. ಹ್ಯಾಟ್ಸ್ ಆಫ್ ಟು ದೆಮ್. ಆರ್ಮಿ ಇರಬಹುದು ಅಥವಾ NDRF ಇರಬಹುದು, ಇಂಥ ಒಂದು ಪರಿಸ್ಥಿತಿನಲ್ಲಿ ಅಲ್ಲಿಗೆ ತಲುಪಿ ಜನರ ಜೀವ ಉಳಿಸೋ ಕಾರ್ಯ ಮಾಡ್ತಾರಲ್ಲ, ಅದೇನು ಸುಲಭದ ಮಾತಲ್ಲ, ಅದು ತಮಾಷೆ ಮಾತಲ್ಲ. ಅದು ಸುಮಾರು 250ಕ್ಕೂ ಹೆಚ್ಚು ಜನ ಅಲ್ಲಿ ಇದ್ದು ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ.
ಮತ್ತೊಂದು ಕಡೆ ಪ್ರವಾಹದಲ್ಲಿ ಯಾವ ರೀತಿ ಮನೆ ಮಠಗಳು ಕೊಚ್ಚಿ ಹೋಗಿರ್ತಕ್ಕಂಥದ್ದು, ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ಗಾಯಾಳುಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇರುವಂಥದ್ದು. ಒಂದ್ಸಾರಿ ಅವರನ್ನ ರಕ್ಷಣೆ ಮಾಡಿ ಈಚೆ ತಂದ್ರೆ ಅವ್ರಿಗೆ ಎಲ್ಲಾ ಸೌಲಭ್ಯಗಳನ್ನ ಒದಗಿಸ್ಕೊಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಮಾಡ್ತಾ ಇದೆ ಅಲ್ಲಿ. ಆದ್ರೆ ರಕ್ಷಣೆ ಮಾಡಿ ಹೊರಗಡೆ ಕರ್ಕೊಂಡ್ ಬರೋದೇ ಬಹಳ ದೊಡ್ಡ ಸವಾಲಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ರಕ್ಷಣಾ ಕಾರ್ಯ ಚುರುಕುಗೊಂಡಿದೆ. ಸಮರದೋಪಾದಿಯಲ್ಲಿ ನಡೀತಾ ಇದೆ. ದುರಂತದ ಬಗ್ಗೆ ರಾಜನಾಥ್ ಸಿಂಗ್ ಮಾಹಿತಿ ಪಡ್ಕೊಂಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಯನಾಡು ದುರಂತದ ಬಗ್ಗೆ, ದುರಂತ ಸ್ಥಳಕ್ಕೆ ಸೈನಿಕರನ್ನ ಇನ್ನಷ್ಟು ಸೇನಾ ಪಡೆಗಳನ್ನ ಕಳಿಸುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ದೊಡ್ಡ ದುರಂತ ಸಂಭವಿಸಿರ್ತಕ್ಕಂಥದ್ದು, ಮ್ಯಾಗ್ನಿಟ್ಯೂಡ್ ಆಫ್ ದ ಟ್ರಾಜಿಡಿ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ದೊಡ್ಡದಿದೆ. ಸಾಕಷ್ಟು ದೊಡ್ಡ ದುರಂತ ಇದು. ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಸವಾಲುಗಳು ಸಾಕಷ್ಟಿದೆ. ಹಾಗಾಗಿ ಸಾಕಷ್ಟು ಜನರನ್ನ ಅಂದ್ರೆ ಸೇನೆಯನ್ನ ಇನ್ನಷ್ಟು ತುಕಡಿಗಳನ್ನ ಕಳುಹಿಸಿಕೊಡುವಂತ ಸಾಧ್ಯತೆ ಇದೆ. ಮುಂಡಕೈ ಪಟ್ಟಣದ ಸಮೀಪ ಮೊದಲ ಭೂಕುಸಿತ ಸಂಭವಿಸಿತು ಅಂತ ಈಗ ಬರ್ತಾ ಇರುವಂತ ಬ್ರೇಕಿಂಗ್ ಅಪ್ಡೇಟ್. ತಡರಾತ್ರಿ 1 ಗಂಟೆ ಸುಮಾರಿಗೆ ಚೂರಮಾಲ ಶಾಲೆಯ ಬಳಿ 2ನೇ ಬಾರಿ ಭೂಮಿ ಕುಸಿದಿದೆ. ಸ್ಥಳ, ಮನೆ, ಅಂಗಡಿಗಳು ಕ್ಷಣ ಮಾತ್ರದಲ್ಲಿ ಜಲಾವೃತ ಆಗಿದೆ. ಟೈಮೇ ಕೊಟ್ಟಿಲ್ಲ. ನಾನು ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಕ್ಷಣ ಮಾತ್ರದಲ್ಲಿ ಪ್ರವಾಹ ಸಂಭವಿಸಿದೆ. ನಿದ್ದೆ ಕೊಚ್ಕೊಂಡು ಹೋದವರು ಅದೆಷ್ಟು ಜನನೋ ಗೊತ್ತಿಲ್ಲ. ರಾತ್ರಿ 1:30 ಸಂಭವಿಸಿರ್ತಕ್ಕಂಥದ್ದು. ಮನಸ್ಸಿನಲ್ಲೂ ಕೂಡ ಯಾರು ಎಣಿಸಿರಲ್ಲ. ಈ ರೀತಿ ಸುಖವಾದ ನಿದ್ದೆಗೆ ಜಾರಿರ್ತಕ್ಕಂಥವ್ರಿಗೆ ಈ ರೀತಿ ಪ್ರವಾಹ ಬಂದು ರಾತ್ರೋರಾತ್ರಿ ಮನೆ ಮಠ ಕೊಚ್ಕೊಂಡು ಹೋಗ್ಬಿಡಬಹುದು ಅಂಥ ದುರಂತ ವಯನಾಡಿನಲ್ಲಿ ಸಂಭವಿಸಿದೆ. ചൂരൽമല സ്കൂളാണ് ഈ കിടക്കുന്നത്. ഇത് മൊത്തം പോയിക്കണതാക്കണ, ഇത് മൊത്തം എല്ലാം പോയി. സ്കൂളിന്റെ ഇതിൽ കൂടെയാണ് വെള്ളം വരുന്നത്. അയ്യോ, എത്രയോ വീടുകളാണല്ലോ ദൈവം പോയിക്കണേ. അയ്യോ, പൊട്ടിയിട്ടുള്ള അവസ്ഥ ഇതാണിതാ. അരിക്കാക്കന്റെ പെര ഇതൊക്കെ നിൽക്കുന്ന ഏരിയ ഇത്. പച്ചക്കാട് പോയ മരുന്നതാ. ചൂരുമല കാണണമൊക്കെ ഇവിടുന്ന്. പൊട്ടിയിട്ടുള്ള അവസ്ഥ ഇതാണിതാ. അരിക്കാക്കന്റെ പെര ഇതൊക്കെ നിൽക്കുന്ന ഏരിയ ഇത്. പച്ചക്കാട് പോയ മരുന്നതാ. ചൂരുമല കാണണമൊക്കെ ഇവിടുന്ന്. ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ರಾತ್ರಿಯಿಂದನೇ ಆರಂಭ ಆಗಿದೆ ರಕ್ಷಣಾ ಕಾರ್ಯಾಚರಣೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.